ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 15/10/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಆತ್ಮರೂಪಿ ಬ್ಯಾಟರಿಯು 84 ಮೋಟಾರ್ಗಳಲ್ಲಿ ಬರುವ ಕಾರಣ ಡಲ್ ಆಗಿಬಿಟ್ಟಿದೆ. ಈಗ ಅದನ್ನು ನೆನಪಿನ ಯಾತ್ರೆಯಿಂದ ಚಾರ್ಜ್ ಮಾಡಿಕೊಳ್ಳಿ. ಪ್ರಶ್ನೆ: ತಂದೆಯು ಯಾವ ಮಕ್ಕಳನ್ನು ಬಹಳ ಬಹಳ ಭಾಗ್ಯಶಾಲಿಗಳೆಂದು ತಿಳಿಯುತ್ತಾರೆ? ಉತ್ತರ: ಯಾರಿಗೆ ಯಾವುದೇ ಜಂಜಾಟವಿಲ್ಲವೋ, ನಿರ್ಬಂಧರಾಗಿದ್ದಾರೆಯೋ ಅಂತಹ ಮಕ್ಕಳಿಗೆ ತಂದೆ ಹೇಳುತ್ತಾರೆ, ನೀವು ಬಹಳ ಬಹಳ ಭಾಗ್ಯಶಾಲಿಗಳಾಗಿದ್ದೀರಿ. ನೀವು ನೆನಪಿನಲ್ಲಿದ್ದು ತಮ್ಮ ಬ್ಯಾಟರಿಯನ್ನು ಫುಲ್ ಚಾರ್ಜ್ ಮಾಡಿಕೊಳ್ಳಬಹುದು. ಒಂದು ವೇಳೆ ಕೇವಲ ಜ್ಞಾನವನ್ನು ತಿಳಿಸುತ್ತೀರಿ, ಯೋಗವಿಲ್ಲವೆಂದರೆ ಬಾಣವನ್ನು ಹತ್ತುವುದಿಲ್ಲ. ಬಲೆ ಯಾರೆಷ್ಟಾದರೂ ನಶೆಯಿಂದ ತಮ್ಮ ಅನುಭವವನ್ನು ತಿಳಿಸಬಹುದು, ಆದರೆ ಸ್ವಯಂನಲ್ಲಿ ಧಾರಣೆಯಿಲ್ಲವೆಂದರೆ ಮನಸ್ಸು ತಿನ್ನುತ್ತಿರುತ್ತದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಾರೆ, ಆತ್ಮಿಕ ತಂದೆ ಹೆಸರೇನು? ಶಿವಬಾಬಾ. ಅವರು ಭಗವಂತ, ಬೆಹದ್ದಿನ ತಂದೆಯಾಗಿದ್ದಾರೆ. ಮನುಷ್ಯರಿಗೆಂದು ಬೆಹದ್ದಿನ ತಂದೆ ಅಥವಾ ಈಶ್ವರ ಹಾಗೂ ಭಗವಂತನೆಂದು ಕರೆಯಲು ಸಾಧ್ಯವಿಲ್ಲ. ಬಲೆ ಅನೇಕರು ತಮಗೆ ಶಿವ ಎಂದು ಹೆಸರನ್ನಿಟ್ಟುಕೊಳ್ಳುತ್ತಾರೆ, ಆದರೆ ಅವರೆಲ್ಲರೂ ದೇಹಧಾರಿಗಳಾಗಿದ್ದಾರೆ. ಆದ್ದರಿಂದ ಅವರಿಗೆ ಭಗವಂತನೆಂದು ಹೇಳಲಾಗುವುದಿಲ್ಲ. ಇದನ್ನು ತಂದೆಯ ಮಕ್ಕಳಿಗೆ ತಿಳಿಸುತ್ತಾರೆ. ನಾನು ಯಾರಲ್ಲಿ ಪ್ರವೇಶ ಮಾಡಿದ್ದೇನೆಯೋ ಅವರದು ಇದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ. ನೀವು ಇವರಿಗೆ ಭಗವಂತನೆಂದು ಏಕೆ ಹೇಳುತ್ತೀರಿ ಎಂದು ನಿಮ್ಮೊಂದಿಗೆ ಕೆಲವರು ಕೇಳುತ್ತಾರೆ. ತಂದೆಯು ಮೊದಲೇ ತಿಳಿಸಿದ್ದಾರೆ, ಯಾವುದೇ ಸ್ಥೂಲ ಅಥವಾ ಸೂಕ್ಷ್ಮ ದೇಹಧಾರಿಗಳಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ. ಸೂಕ್ಷ್ಮ ದೇಹಧಾರಿಗಳು ಸೂಕ್ಷ್ಮವತನವಾಸಿಗಳಾದರೂ ಅವರಿಗೆ ದೇವತೆಗಳೆಂದು ಹೇಳಲಾಗುತ್ತದೆ. ಸರ್ವಶ್ರೇಷ್ಠನ ಭಗವಂತ ಪರಂಪಿತಾನೇ ಆಗಿದ್ದಾರೆ. ಅವರ ನಾಮವು ಶ್ರೇಷ್ಠ, ಧಾಮವು ಶ್ರೇಷ್ಠವಾಗಿದೆ. ತಂದೆಯು ಎಲ್ಲ ಆತ್ಮಗಳ ಸಹಿತ ಅಲ್ಲಿ ನಿವಾಸ ಮಾಡುತ್ತಾರೆ. ಅವರ ಕುಳಿತುಕೊಳ್ಳುವಿಕೆಯು ಶ್ರೇಷ್ಠವಾಗಿದೆ. ವಾಸ್ತವದಲ್ಲಿ ಅವರಿಗೆ ಕುಳಿತುಕೊಳ್ಳುವ ಸ್ಥಾನವಿಲ್ಲ. ಹೇಗೆ ನಕ್ಷತ್ರಗಳು ಎಲ್ಲಿಯಾದರೂ ಕುಳಿತಿವೆಯೋ, ನಿಂತಿವೆಯಲ್ಲವೇ, ನೀವು ಆತ್ಮಗಳು ಸಹ ತಮ್ಮ ಶಕ್ತಿಯಿಂದ ಅಲ್ಲಿ ಹೋಗಿ ನಿಲ್ಲುತ್ತೀರಿ. ನಿಮಗೆ ಇಂತಹ ಶಕ್ತಿ ಸಿಗುತ್ತದೆ, ನೀವು ಅಲ್ಲಿ ಹೋಗಿ ನಿಲ್ಲುತ್ತೀರಿ. ತಂದೆಯ ಹೆಸರೇ ಆಗಿದೆ ಸರ್ವಶಕ್ತಿವಂತ. ಆದ್ದರಿಂದ ಶಕ್ತಿ ಸಿಗುತ್ತದೆ. ಆತ್ಮವು ಅವರನ್ನು ನೆನಪು ಮಾಡುತ್ತದೆ. ಆದ್ದರಿಂದ ಬ್ಯಾಟರಿಯು ಚಾರ್ಜ್ ಆಗುತ್ತದೆ. ಹೇಗೆ ಮೋಟಾರ್ನಲ್ಲಿ ಬ್ಯಾಟರಿ ಇರುತ್ತದೆ, ಅದರ ಶಕ್ತಿಯಿಂದಲೇ ಮೋಟಾರು ನಡೆಯುತ್ತದೆ. ಬ್ಯಾಟರಿಯಲ್ಲಿ ಕರೆಂಟ್ ತುಂಬಿರುತ್ತದೆ, ಮತ್ತೆ ಅದು ನಡೆಯುತ್ತಾ ನಡೆಯುತ್ತಾ ಖಾಲಿಯಾಗಿ ಬಿಡುತ್ತದೆ. ಆಗ ಮತ್ತೆ ಆ ಬ್ಯಾಟರಿಯನ್ನು ಮೆನೆಸ್ಪರ್ನಿಂದ ಚಾರ್ಜ್ ಮಾಡಿ ಮೋಟಾರ್ನಲ್ಲಿ ಹಾಕುತ್ತಾರೆ. ಅವು ಹದ್ದಿನ ಮಾತುಗಳಾಗಿವೆ, ಇವು ಬೇಹದ್ದಿನ ಮಾತುಗಳಿವೆ. ನಿಮ್ಮ ಬ್ಯಾಟರಿ 5,000 ವರ್ಷಗಳವರೆಗೆ ನಡೆಯುತ್ತದೆ. ನಡೆಯುತ್ತಾ ನಡೆಯುತ್ತಾ ಮತ್ತೆ ಅದರಲ್ಲಿ ಶಕ್ತಿಯು ಕಡಿಮೆಯಾಗಿ ಬಿಡುತ್ತದೆ. ಒಮ್ಮೆಲೇ ಸಮಾಪ್ತಿ ಆಗುವುದಿಲ್ಲ, ಅಲ್ಪ ಸ್ವಲ್ಪ ಶಕ್ತಿ ಉಳಿದಿರುತ್ತದೆ. ಹೇಗೆ ಬ್ಯಾಟರಿಯಲ್ಲಿ ಬೆಳಕು ಮಂದವಾಗಿ ಬಿಡುತ್ತದೆ ಅಲ್ವೇ, ಆತ್ಮವೇ ಈ ಶರೀರದಿಂದ ಬ್ಯಾಟರಿಯಾಗಿದೆ. ಆತ್ಮವೇ ಈ ಶರೀರದ ಬ್ಯಾಟರಿಯಾಗಿದೆ. ಇದು ಸಹ ಚಾರ್ಜ್ ಕಡಿಮೆಯಾಗಿ ಬಿಡುತ್ತದೆ. ಬ್ಯಾಟರಿ ಈ ಶರೀರದಿಂದ ಬಿಟ್ಟು ಹೋಗುತ್ತದೆ, ಮತ್ತೆ ಎರಡನೆಯದು ಮೂರನೆಯದು ಮೋಟಾರ್ನಲ್ಲಿ ಹೋಗಿ ಸೇರುತ್ತದೆ. ಅದು 84 ಮೋಟಾರ್ಗಳಲ್ಲಿ ಹೋಗುತ್ತದೆ. ಆದ್ದರಿಂದ ಈಗ ತಂದೆಯು ತಿಳಿಸುತ್ತಾರೆ, ನೀವು ಎಷ್ಟು ಮಂದ ಬುದ್ಧಿಯವರು, ಕಳ್ಳ ಬುದ್ಧಿಯವರಾಗಿ ಬಿಟ್ಟಿದ್ದೀರಿ. ಈಗ ಮತ್ತೆ ನಿಮ್ಮ ಬ್ಯಾಟರಿ ತುಂಬಿಸಿಕೊಳ್ಳಿ. ತಂದೆಯ ನೆನಪಿನ ವಿನ ಆತ್ಮವೆಂದು ಪವಿತ್ರವಾಗಲು ಸಾಧ್ಯವಿಲ್ಲ. ಒಬ್ಬರೇ ಸರ್ವಶಕ್ತಿವಂತ ತಂದೆಯಾಗಿದ್ದಾರೆ. ಅವರೊಂದಿಗೆ ಬುದ್ಧಿಯೋಗ ನೀಡಬೇಕಾಗಿದೆ. ನಾನು ಯಾರಾಗಿದ್ದೇನೆ, ಹೇಗಿದ್ದೇನೆ, ಹೇಗೆ ನೀವಾತ್ಮಗಳ ಬ್ಯಾಟರಿಯು ಖಾಲಿಯಾಗುತ್ತದೆ ಎಂದು ತಂದೆಯು ತಾವೇ ಪರಿಚಯವನ್ನು ಕೊಡುತ್ತಾರೆ. ನಾನೀಗ ನಿಮಗೆ ಸಲಹೆ ಕೊಡುತ್ತೇನೆ. ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಬ್ಯಾಟರಿಯು ಸತೋಪ್ರಧಾನ ಫಸ್ಟ್ ಕ್ಲಾಸ್ ಆಗಿಬಿಡೋದು. ಪವಿತ್ರ ಆದರೆ ಆತ್ಮ 24 ಕ್ಯಾರೆಟ್ ಚಿನ್ನದಂತೆ ಆಗಿಬಿಡುತ್ತದೆ. ನೀವು ಮೇಣದಂತಾಗಿ ಬಿಡುತ್ತೀರಿ. ಶಕ್ತಿ ಎಲ್ಲವೂ ಸಮಾಪ್ತಿಯಾಗಿದೆ, ಆ ಶೋಭೆಯೂ ಇಲ್ಲ. ಈಗ ತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಾರೆ, ಮುಖ್ಯ ಮಾತಾಗಿದೆ ಯೋಗದಲ್ಲಿರುವುದು ಮತ್ತು ಪವಿತ್ರ ಆಗುವುದು. ಇಲ್ಲದಿದ್ದರೆ ಬ್ಯಾಟರಿಯು ತುಂಬುವುದಿಲ್ಲ, ಯೋಗ ಉಳಿಸುವುದಿಲ್ಲ. ಬಲೆ ಅರ್ಧಂಬರ್ಧ ಜ್ಞಾನಿಗಳು ಅನೇಕರಿದ್ದಾರೆ, ಜ್ಞಾನವನ್ನು ತಿಳಿಸುತ್ತಾರೆ, ಆದರೆ ಆ ಸ್ಥಿತಿಯಲ್ಲಿ ಇಲ್ಲ. ಬಹಳ ನಶೆಯಿಂದ ಅನುಭವವನ್ನು ತಿಳಿಸುತ್ತಾರೆ, ಆದರೆ ನಾನು ಏನು ವರ್ಣನೆ ಮಾಡುತ್ತಿದ್ದೇನೆ ಆ ಸ್ಥಿತಿಯಂತೂ ಇಲ್ಲವೆಂದು ಮನಸ್ಸು ತಿನ್ನುತ್ತಿರುತ್ತದೆ. ಇನ್ನೂ ಕೆಲವರು ಯೋಗಿ ಆತ್ಮಗಳಿದ್ದಾರೆ,
ತಂದೆಯು ಅಂತ ಮಕ್ಕಳಿಗೆ ಬಹಳ ಮಹಿಮೆ ಮಾಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವು ಬಹಳ ಬಹಳ ಭಾಗ್ಯಶಾಲಿಗಳಾಗಿದ್ದೀರಿ. ನಿಮಗಂತೂ ಅಷ್ಟು ಜಂಜಾಟವಿಲ್ಲ. ಯಾರಿಗೆ ಹೆಚ್ಚು ಮಕ್ಕಳಿರುವರೋ ಅವರಿಗೆ ಬಂಧನವೂ ಇರುತ್ತದೆ. ತಂದೆಗೆ ಇಷ್ಟೊಂದು ಮಂದಿ ಮಕ್ಕಳಿದ್ದಾರೆ. ಎಲ್ಲರ ಸಂಭಾಲನೆ ಮಾಡಬೇಕಾಗುತ್ತದೆ. ತಂದೆಯನ್ನು ನೆನಪು ಮಾಡಬೇಕಾಗುತ್ತದೆ. ಪ್ರಿಯತಮನ ನೆನಪು ಮಾಡಬೇಕು, ಪಕ್ಕಾ ಆಗಿಬಿಡಬೇಕು. ಪ್ರಿಯತಮನ ನೆನಪು ಮಾಡಿ ಪಕ್ಕಾ ಆಗಿಬಿಡಬೇಕು. ಭಕ್ತಿ ಮಾರ್ಗದಲ್ಲಿ ಹೇ ಭಗವಂತನೆಂದು ನೀವು ತಂದೆಯನ್ನು ಎಷ್ಟು ನೆನಪು ಮಾಡುತ್ತಾ ಬಂದಿದ್ದೀರಿ. ಮೊಟ್ಟ ಮೊದಲಿಗೆ ಅವರ ಪೂಜೆಯನ್ನು ಮಾಡುತ್ತೀರಿ. ಮೊದಲು ನಿರಾಕಾರ ಭಗವಂತನಿಗೆ ಮಹಿಮೆ ಮಾಡುತ್ತಾರೆ. ಆ ಸಮಯದಲ್ಲಿ ನೀವು ಆತ್ಮಾಭಿಮಾನಿಗಳಾಗುತ್ತೀರೆಂದಲ್ಲ, ಆತ್ಮಾಭಿಮಾನಿಗಳ ಪೂಜೆ ಮಾಡುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ಮೊಟ್ಟ ಮೊದಲು ಭಕ್ತಿಯು ಆರಂಭವಾದಾಗ ಒಬ್ಬ ಶಿವ ತಂದೆಯ ಪೂಜೆಯನ್ನು ಮಾಡುತ್ತಾರೆ. ಯಥಾ ರಾಜ ರಾಣಿ ತಥಾ ಪ್ರಜಾ. ಸರ್ವಶ್ರೇಷ್ಠನು ಭಗವಂತನಾಗಿದ್ದಾರೆ. ಅವರನ್ನೇ ನೆನಪು ಮಾಡಬೇಕಾಗಿದೆ. ನಂತರ ಕೆಳಗೆ ಯಾರೆಲ್ಲರೂ ಇದ್ದಾರೆಯೋ, ಅಂದರೆ ಬ್ರಹ್ಮ, ವಿಷ್ಣು, ಶಂಕರನ ನೆನಪು ಮಾಡುವ ಅವಶ್ಯಕತೆ ಇಲ್ಲ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಆದರೆ ಡ್ರಾಮಾದ ಪಾತ್ರವು ಈ ರೀತಿ ಇದೆ. ನೀವು ಕೆಳಗಿಳಿಯುವುದಕ್ಕಾಗಿ ಬಂಧಿತರಾಗಿದ್ದೀರಿ. ನೀವು ಹೇಗೆ ಕೆಳಗಿಳಿಯುತ್ತೀರಿ ಎಂಬುದನ್ನು ತಂದೆಯು ತಿಳಿಸುತ್ತಾರೆ. ಆದಿಯಿಂದ ಅಂತ್ಯದವರೆಗೆ, ಮೇಲಿನಿಂದ ಕೆಳಗಿನವರೆಗೆ ಪ್ರತಿಯೊಂದು ಮಾತನ್ನು ತಂದೆಯು ತಿಳಿಸುತ್ತಾರೆ. ಭಕ್ತಿಯು ಮೊದಲು ಸತೋಪ್ರಧಾನವಾಗಿರುತ್ತದೆ. ನಂತರ ಸತೋ, ರಜೋ, ತಮೋ ಆಗುತ್ತದೆ. ನೀವೀಗ ಪುನಃ ಸತೋಪ್ರಧಾನರಾಗುತ್ತಿದ್ದೀರಿ. ಇದರಲ್ಲೇ ಪರಿಶ್ರಮವಿದೆ. ಪವಿತ್ರ ಆಗಬೇಕಾಗಿದೆ. ತಮ್ಮನ್ನು ನೋಡಿಕೊಳ್ಳಿ. ಮಾಯು ಎಲ್ಲಿಯೂ ಮೋಸ ಮಾಡುತ್ತಿಲ್ಲವೇ? ನನಗೆ ವಿಕಾರಿ ದೃಷ್ಟಿ ಅಂತೂ ಆಗುತ್ತಿಲ್ಲವೇ? ಯಾವುದೇ ಪಾಪದ ಸಂಕಲ್ಪವು ಬರುತ್ತಿಲ್ಲವೇ? ಪ್ರಜಾಪಿತ ಬ್ರಹ್ಮನೆಂದು ಗಾಯನವಿದೆ. ಅಂದ ಮೇಲೆ ಅವರ ಸಂತಾನರು ಬ್ರಾಹ್ಮಣ ಬ್ರಾಹ್ಮಣಿಯರು, ಸಹೋದರ ಸಹೋದರಿಯರಲ್ಲವೇ? ಇಲ್ಲಿನ ಬ್ರಾಹ್ಮಣರು ಸಹ ತಮ್ಮನ್ನು ಬ್ರಹ್ಮಣ ಸಂತಾನವೆಂದು ಕರೆಸಿಕೊಳ್ಳುತ್ತಾರೆ. ನೀವು ಸಹ ಬ್ರಾಹ್ಮಣರು, ಸಹೋದರ ಸಹೋದರಿಯಾದರಲ್ಲವೇ? ಮತ್ತೆ ವಿಕಾರ ದೃಷ್ಟಿಯನ್ನು ಏಕೆ ಇಡುತ್ತೀರಿ? ಬ್ರಾಹ್ಮಣರಿಗೆ ನೀವು ಬಹಳ ಚೆನ್ನಾಗಿ ದೃಷ್ಟಿಯನ್ನು ಕೊಡಬಹುದು. ಈಗ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಬ್ರಹ್ಮಣ ಸಂತಾನ, ಬ್ರಾಹ್ಮಣ ಬ್ರಾಹ್ಮಣಿಯರಾಗಿ ಮತ್ತೆ ದೇವತೆಗಳಾಗುತ್ತೀರಿ. ತಂದೆಯು ಬಂದು ಬ್ರಾಹ್ಮಣ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆಂದು ಹೇಳುತ್ತಾರೆ. ಇದು ತಿಳಿದುಕೊಳ್ಳುವ ಮಾತಲ್ಲವೇ? ನಾವು ಬ್ರಹ್ಮಣ ಸಂತಾನರು, ಸಹೋದರ ಸಹೋದರಾದೆವು. ಅಂದ ಮೇಲೆ ಎಂದೂ ಕುದೃಷ್ಟಿ ಇರಬಾರ್ದು. ಅದನ್ನು ತಡೆಯಬೇಕಾಗಿದೆ. ಇವರು ಸಹ ನಮ್ಮ ಮಧುರ ಸಹೋದರಿಯಾಗಿದ್ದೇವೆಂಬ ಪ್ರೀತಿ ಇರಬೇಕು. ಹೇಗೆ ರಕ್ತ ಸಂಬಂಧದಲ್ಲಿ ಪ್ರೀತಿ ಇರುತ್ತದೆ, ಹಾಗೆ ಈಗ ಅದು ಆತ್ಮಿಕ ಸಂಬಂಧದಲ್ಲಿಯೂ ಬರಲಿ. ಇದರಲ್ಲಿ ಬಹಳ ಬಹಳ ಪರಿಶ್ರಮವಿದೆ. ಇದು ಸಹಜ ನೆನಪಾಗಿದೆ. ತನ್ನನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಬೇಕಾಗಿದೆ. ವಿಕಾರ ದೃಷ್ಟಿಯನ್ನಿಡಲು ಸಾಧ್ಯವಿಲ್ಲ. ತಂದೆಯು ತಿಳಿಸಿದ್ದಾರೆ, ಈ ಕಣ್ಣುಗಳು ಬಹಳ ಮೋಸ ಮಾಡುತ್ತವೆ. ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಬೇಕಾಗಿದೆ. ನಾನು ಆತ್ಮನಾಗಿದ್ದೇವೆ. ನಾವೀಗ ಶಿವ ತಂದೆಯ ಮಕ್ಕಳಾಗಿದ್ದೇವೆ. ದತ್ತು ಮಾಡಲ್ಪಟ್ಟಿರುವ ಸಹೋದರ ಸಹೋದರಿಯಾಗಿದ್ದೇವೆ. ನಾವು ನಮ್ಮನ್ನು ಬಿಕೆಗಳೆಂದು ಕರೆಸಿಕೊಳ್ಳುತ್ತೇವೆ. ಚಲನೆಯಲ್ಲಿ ಅಂತರವಂತೂ ಇರುತ್ತದೆ ಅಲ್ಲವೇ? ಟೀಚರ್ಸ್ ಕರ್ತವ್ಯವಾಗಿದೆ. ತರಗತಿಯಲ್ಲಿ ಎಲ್ಲರನ್ನೂ ಕೇಳಬೇಕು. ನಮಗೆ ಸಹೋದರ ಸಹೋದರಿಯ ದೃಷ್ಟಿ ಇರುತ್ತದೆ ಅಥವಾ ಏನಾದರೂ ಚಂಚಲತೆ ನಡೆಯುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಾ? ಸತ್ಯ ತಂದೆಯ ಮುಂದೆ ಸತ್ಯವನ್ನು ತಿಳಿಸಲಿಲ್ಲ. ಸುಳ್ಳು ಹೇಳಿದರೆಂದರೆ ಬಹಳ ಶಿಕ್ಷೆ ಆಗುವುದು. ಹೇಗೆ ನ್ಯಾಯಾಲಯದಲ್ಲಿ ಪ್ರತಿಜ್ಞೆ ಮಾಡಿಸುತ್ತಾರಲ್ಲವೇ? ಸತ್ಯ ಈಶ್ವರ ತಂದೆಯ ಮುಂದೆ ಸತ್ಯವನ್ನೇ ಹೇಳುತ್ತೇವೆ ಎಂದು ಅಂದಾಗ ಸತ್ಯ ತಂದೆಯ ಮಕ್ಕಳು ಸತ್ಯವಾಗಿರುವವರು. ತಂದೆಯು ಸತ್ಯವಾಗಿದ್ದಾರಲ್ಲವೇ? ಅವರು ಸತ್ಯವನ್ನೇ ತಿಳಿಸುತ್ತಾರೆ. ಉಳಿದೆಲ್ಲವೂ ಅಸತ್ಯವಾಗಿದೆ. ಶ್ರೀ ಶ್ರೀ 108 ಎಂದು ತಮ್ಮನ್ನು ಕರೆಸಿಕೊಳ್ಳುತ್ತಾರೆ. ವಾಸ್ತವದಲ್ಲಿ ಇದು ಮಾಲೆಯಲ್ಲವೇ? ಅದನ್ನು ಜಪಿಸುತ್ತಾರೆ. ನಾವು ಏಕೆ ಅದನ್ನು ಸ್ಮರಣೆ ಮಾಡುತ್ತೇವೆ ಎಂಬುದನ್ನು ಅವರಿಗೆ ಗೊತ್ತಿಲ್ಲ. ಬೌದ್ಧರ ಹಾಗೂ ಕ್ರಿಶ್ಚಿಯನ್ನರು ಮಾಲೆ ಇರುತ್ತದೆ. ಪ್ರತಿಯೊಬ್ಬರೂ ತಮ್ಮ ಶೈಲಿಯಿಂದ ಮಾಲೆಯನ್ನು ಜಪಿಸುತ್ತಾರೆ. ನೀವು ಮಕ್ಕಳಿಗೆ ಈಗ ಜ್ಞಾನವು ಸಿಕ್ಕಿದೆ. ತಿಳಿಸಿ. 108ರ ಮಾಲೆಯಲ್ಲಿ ಮೇಲಿರುವ ಹೂವು ನಿರಾಕಾರರಾಗಿದ್ದಾರೆ. ಅವರನ್ನೇ ಎಲ್ಲರೂ ನೆನಪು ಮಾಡುತ್ತಾರೆ. ಅವರ ನೆನಪಿನಿಂದಲೇ ನಾವು ಸ್ವರ್ಗದ ಪಟ್ಟದ ರಾಣಿಯರು ಅರ್ಥಾತ್ ಮಹಾರಾಣಿಯರಾಗುತ್ತೇವೆ. ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗುತ್ತೇವೆ. ಇದು ಸೂರ್ಯವಂಶಿ ರೇಷ್ಮಿ ಪಟ್ಟದ ರಾಣಿಯಾಗುವುದು. ನಂತರ ಖಾದಿಯ ರಾಣಿಯಾಗಿ ಬಿಡುತ್ತೀರಿ. ಇಂತಿಂಥ ವಿಚಾರಗಳು ಬುದ್ಧಿಯಲ್ಲಿಟ್ಟುಕೊಂಡು ಮತ್ತೆ ತಿಳಿಸಬೇಕು.
ಆಗ ನಿಮ್ಮ ಹೆಸರು ಪ್ರಸಿದ್ಧವಾಗುವುದು. ಮಾತನಾಡುವುದರಲ್ಲಿ ಸಿಹಿನೀಯರಾಗಿ ನೀವು ಶಿವಶಕ್ತಿ ಸೈನ್ಯರಲ್ಲವೇ? ಅನೇಕ ಪ್ರಕಾರದ ಸೈನ್ಯವಿರುತ್ತದೆ ಅಲ್ಲವೇ? ಅಲ್ಲಿಯೂ ನೀವು ಹೋಗಿ ನೋಡಿ, ಏನನ್ನೋ ಕಲಿಸುತ್ತಾರೆ. ಲಕ್ಷಾಂತರ ಮಂದಿ ಹೋಗುತ್ತಾರೆ, ತಂದೆಯು ತಿಳಿಸುತ್ತಾರೆ. ವಿಕಾರ ದೃಷ್ಟಿಯು ಬಹಳ ಮೋಸ ಮಾಡುವಂಥದ್ದಾಗಿದೆ. ನಮ್ಮ ಸ್ಥಿತಿಯು ವರ್ಣನೆ ಮಾಡಬೇಕು. ನಾವು ಮನೆಯಲ್ಲಿ ಹೇಗಿರುತ್ತೇವೆ, ಸ್ಥಿತಿಯ ಮೇಲೆ ಯಾವ ಪ್ರಭಾವವಿರುತ್ತದೆ ಎಂದು ತಮ್ಮ ಅನುಭವವನ್ನು ತಿಳಿಸಬೇಕು. ಎಷ್ಟು ಸಮಯ ನಾನು ಈ ಸ್ಥಿತಿಯಲ್ಲಿರುತ್ತೇನೆಂದು ಡೈರಿಯನ್ನು ಇಟ್ಟುಕೊಳ್ಳಿ. ತಂದೆಯು ತಿಳಿಸುತ್ತಾರೆ, ಶಕ್ತಿಶಾಲಿಗಳೆಂದು ಮಾಯು ಸಹ ಶಕ್ತಿಶಾಲಿಯಾಗಿ ಹೊರಡುತ್ತದೆ. ಯುದ್ಧದ ಮೈದಾನ ಅಲ್ಲವೇ? ಮಾಯೆಯು ಬಹಳ ಬಲಶಾಲಿಯಾಗಿದೆ. ಮಾಯೆ ಅರ್ಥಾತ್ ಪಂಚವಿಕಾರಗಳು. ಹಣಕ್ಕೆ ಸಂಪತ್ತು ಎಂದು ಹೇಳಲಾಗುತ್ತದೆ. ಯಾರ ಬಳಿ ಹೆಚ್ಚು ಸಂಪತ್ತಿರುವುದು ಅವರೇ ಹೆಚ್ಚು ಅಜಾಮಿರಳಂತ ಪಾಪಾತ್ಮರಾಗುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮೊಟ್ಟ ಮೊದಲು ನೀವು ವೈಶ್ಯರನ್ನು ರಕ್ಷಣೆ ಮಾಡಿ. ವೇಶ್ಯರನ್ನು ರಕ್ಷಣೆ ಮಾಡಿ. ಅವರು ತಮ್ಮ ಸಂಘವನ್ನು ಕಟ್ಟುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾನು ಶಿವಾಲಯದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ. ಇದು ಅಂತಿಮ ಜನ್ಮವಾಗಿದೆ. ವೇಶ್ಯರಿಗೂ ಸಹ ತಿಳಿಸಿ, ನಿಮ್ಮ ಹೆಸರಿನ ಕಾರಣ ಭಾರತದ ಗೌರವ ಎಷ್ಟೊಂದು ಕಳೆದು ಹೋಗಿದೆ. ತಂದೆಯು ಶಿವಾಲಯದ ಕರೆಕೊಂಡು ಹೋಗಲು ಬಂದಿದ್ದಾರೆ. ನಾವು ಶ್ರೀಮತದನುಸಾರ ನಿಮ್ಮ ಬಳಿ ಬಂದಿದ್ದೇವೆ. ನೀವೀಗ ವಿಶ್ವದ ಮಾಲೀಕರಾಗಲಿ. ನಮ್ಮ ತರ ಭಾರತದ ಹೆಸರನ್ನು ಪ್ರಖ್ಯಾತಗೊಳಿಸಿ. ನಾವು ಸಹ ತಂದೆಯನ್ನು ನೆನಪು ಮಾಡಿ ಪವಿತ್ರ ಆಗುತ್ತಿದ್ದೇವೆ. ಹಾಗೆಯೇ ನೀವು ಈ ಒಂದು ಜನ್ಮ ಪತಿತ ಕರ್ಮವನ್ನು ಬಿಟ್ಟು ಬಿಡಿ. ಅವರ ಮೇಲೂ ದಯಾ ತೋರಿಸಬೇಕಲ್ವೇ? ಆಗ ನಿಮ್ಮ ಹೆಸರು ಬಹಳ ಪ್ರಸಿದ್ಧವಾಗುವುದು. ಇದರಲ್ಲಿ ಇಂಥ ಶಕ್ತಿ ಇದೆ, ಇಂಥ ಕೆಟ್ಟ ಕೆಲಸವನ್ನು ಇದರಿಂದ ಬಿಡಿಸಿದರು ಎಂದು ಎಲ್ಲರೂ ಹೇಳುವರು. ಎಲ್ಲರ ಸಂಘಗಳಿವೆ. ನೀವು ಸಹ ತಮ್ಮ ಸಂಘವನ್ನು ಮಾಡಿಕೊಂಡು ಸರ್ಕಾರದಿಂದ ಏನ್ ಬೇಕೋ ಅದನ್ನು ತೆಗೆದುಕೊಳ್ಳಬಹುದು. ಈಗ ಇಂಥ ಪತಿತರು ಭಾರತದ ಹೆಸರನ್ನು ಕೆಡಿಸಿದ್ದಾರೆಯೋ ಅವರ ಸೇವೆಯನ್ನು ಮಾಡಿ. ನಿಮ್ಮ ಸಂಘವು ಬಹಳ ಒಗ್ಗಟ್ಟಿನಿಂದ ಕೂಡಿರಬೇಕು. 10-12 ಮಂದಿ ಸೇರಿ ಹೋಗಿ ತಿಳಿಸಿಕೊಡ್ಬೇಕು. ಒಳ್ಳೆಯ ಮಾತೆಯರು ಇರಬೇಕು. ನವ ದಂಪತಿಗಳು ಸಹ ಹೋಗಿ ತಿಳಿಸಬೇಕು. ನಾವು ಪವಿತ್ರ ಆಗುತ್ತೇವೆ. ಪವಿತ್ರ ಆಗುವುದರಿಂದಲೇ ವಿಶ್ವದ ಮಾಲೀಕರಾಗುತ್ತೇವೆ. ನನ್ನ ಮೇಲೆ ಏಕೆ ಪವಿತ್ರ ಆಗಬಾರ್ದು ಎಂದು ಹೇಳಬೇಕು. ಇಡೀ ಗುಂಪೇ ಹೋಗಿ ಬಹಳ ನಮ್ರತೆಯಿಂದ ಹೋಗಿ ತಿಳಿಸಬೇಕು. ನಾವು ನಿಮಗೆ ಪರಂಪಿತ ಪರಮಾತ್ಮನ ಸಂದೇಶವನ್ನು ಕೊಡಲು ಬಂದಿದ್ದೇವೆ. ಈಗ ವಿನಾಶವು ಸಮ್ಮುಖದಲ್ಲಿ ನಿಂತಿದೆ. ತಂದೆಯು ತಿಳಿಸುತ್ತಾರೆ, ನಾನು ಎಲ್ಲರ ಉದ್ಧಾರವನ್ನು ಮಾಡಲು ಬಂದಿದ್ದೇನೆ. ನೀವು ಸಹ ಈ ಒಂದು ಜನ್ಮ ವಿಕಾರದಲ್ಲಿ ಹೋಗಬೇಡಿ. ನಾವು ಕುಮಾರಿಯರು ನಮ್ಮದೇ ತನು ಮನದಿಂದ ಸೇವೆ ಮಾಡುತ್ತೇವೆ. ನಾವು ಭಿಕ್ಷೆಯನ್ನು ಬೀಳುತ್ತಿಲ್ಲ, ಈಶ್ವರನ ಮಕ್ಕಳಾಗಿದ್ದೇವೆ ಎಂಬುದನ್ನು ನೀವು ತಿಳಿಸಬಹುದು. ಚಿಂತಾ ಪ್ಲಾನ್ ಮಾಡಿ. ನೀವು ಸಹಯೋಗ ಕೊಡಲು ಸಾಧ್ಯವಿಲ್ಲವೆಂದಲ್ಲ, ಎಲ್ಲರೂ ವಾಹ ಎನ್ನುವಂತ ಕಾರ್ಯ ಮಾಡಿ. ಇದರಿಂದ ಸಹಯೋಗ ಕೊಡುವಂಥವರು ಸಾವಿರಾರು ಮಂದಿ ಬರುತ್ತಾರೆ. ಹೀಗೆ ತಮ್ಮ ಸಂಘಟನೆ ಮಾಡಿಕೊಳ್ಳಿ. ಮುಖ್ಯವಾದವರನ್ನು ಆಯ್ಕೆ ಮಾಡಿಕೊಂಡು ಸೆಮಿನಾರ್ ಮಾಡಿ. ಮಕ್ಕಳನ್ನು ಸಂಭಾಳಿ ಮಾಡುವಂಥವರು ಮುಂದೆ ಅನೇಕರು ಬರುತ್ತಾರೆ. ನೀವು ಈಶ್ವರೀಯ ಸೇವೆಯಲ್ಲಿ ತೊಡಗಿರಿ. ಒಮ್ಮೆಲೆ ಸೇವೆಗಾಗಿ ತೊಡಗುವ ವಿಶಾಲ ಹೃದಯಗಳಾಗಬೇಕು. ಒಂದ್ ಕಡೆ ಈ ಸೇವೆ, ಇನ್ನೊಂದು ಕಡೆ ಗೀತೆಯ ಮಾತು, ಇವೆಲ್ಲ ಮಾತುಗಳು ಸೇರಿ ತಿಳಿಸಿ. ನೀವು ಲಕ್ಷ್ಮೀನಾರಾಯಣ ಆಗುವುದಕ್ಕಾಗಿಯೇ ಓದುತ್ತೀರಿ ಅಂದ ಮೇಲೆ ಇಲ್ಲಿ ನೀವು ಮಕ್ಕಳಲ್ಲಿ ಪರಸ್ಪರ ಮತಭೇದವಿರಬಾರದು. ಒಂದು ವೇಳೆ ತಂದೆಯಿಂದ ಯಾವುದೇ ಮಾತನ್ನು ಮುಚ್ಚಿಟ್ಟುತ್ತೀರಿ, ಸತ್ಯವನ್ನು ತಿಳಿಸುವುದಿಲ್ಲವೆಂದರೂ ಸಹ ತಮ್ಮದೇ ನಷ್ಟ ಮಾಡಿಕೊಳ್ಳುತ್ತೀರಿ. ಇನ್ನು 100ಕ್ಕೆ 100ರಷ್ಟು ಪಾಪ ಹೋಗ್ಬಿಡುತ್ತದೆ. ಒಳ್ಳೆಯದು. ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಪಿತಾ ಬಾಪ್ತದರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया. ವಾಹ ಬಾಬಾ ವಾಹ. ಧಾರಣೆಗಾಗಿ ಮುಖ್ಯ ಸಾರ 1ನೇ ಪಾಯಿಂಟ್ ಆಗಿದೆ. ನಾವು ಮಧುರ ತಂದೆಯ ಮಕ್ಕಳಾಗಿದ್ದೇವೆ. ಪರಸ್ಪರ ಮಧುರ ಸಹೋದರ ಸಹೋದರಿಯಾಗಿರಬೇಕಾಗಿದೆ. ಎಂದೇ ವಿಕಾರ ದೃಷ್ಟಿಯನ್ನಿಡಬಾರದು. ದೃಷ್ಟಿಯಲ್ಲಿ ಯಾವುದೇ ಚಂಚಲತೆ ಇದ್ದರೆ ಆತ್ಮಿಕ ತಜ್ಞರಿಗೆ ಸತ್ಯವನ್ನು ತಿಳಿಸಬೇಕಾಗಿದೆ. 2ನೇ ಪಾಯಿಂಟ್ ಆಗಿದೆ. ಎಂದೂ ಪರಸ್ಪರ ಮತಭೇದದಲ್ಲಿ ಬರಬಾರದು. ವಿಶಾಲ ಹೃದಯಗಳಾಗಿ ಸೇವೆ ಮಾಡಬೇಕಾಗಿದೆ. ತಮ್ಮ ತನು ಮನ ಧನದಿಂದ ಬಹಳ ನಮ್ರತೆಯಿಂದ ಸೇವೆ ಮಾಡಿ ಎಲ್ಲರಿಗೆ ತಂದೆಯ ಪರಿಚಯ ಸಂದೇಶ ಕೊಡಬೇಕಾಗಿದೆ. ವರದಾನ:
ಪ್ರತಿ ಕರ್ಮವು ಚರಿತ್ರೆಯ ರೂಪದಲ್ಲಿ ಗಾಯನ ಯೋಗ್ಯ ಮಾಡಿಕೊಳ್ಳುವಂತಹ ಮಹಾನ್ ಆತ್ಮವು ಮಹಾನ್ ಆತ್ಮನು ಅವರಾಗಿದ್ದಾರೆ. ಯಾರ ಪ್ರತಿ ಸಂಕಲ್ಪ ಪ್ರತಿ ಕರ್ಮವು ಮಹಾನ್ ಆಗಿರುತ್ತದೆ. ಒಂದು ಸಂಕಲ್ಪವು ಸಾಧಾರಣ ಅಥವಾ ವ್ಯರ್ಥವಾಗಿರುವುದಿಲ್ಲ. ಯಾವುದೇ ಕರ್ಮವು ಸಾಧಾರಣ ಅಥವಾ ಅರ್ಥವಿಲ್ಲದಿರುವುದು ಆಗಿರುವುದಿಲ್ಲ. ಕರ್ಮೇಂದ್ರಿಯಗಳ ಮೂಲಕ ಯಾವುದೇ ಕರ್ಮವಾಗಲಿ ಅದು ಅರ್ಥಸಹಿತವಾಗಿರುತ್ತದೆ. ಸಮಯವೂ ಸಹ ಮಹಾನ್ ಕಾರ್ಯದಲ್ಲಿ ಸಫಲವಾಗುತ್ತಿರಲಿ, ಆಗಲೇ ಪ್ರತಿಯೊಂದು ಚರಿತ್ರೆಯು ಗಾಯನಗೊಳ್ಳುತ್ತದೆ. ಮಹಾನ್ ಆತ್ಮರುಗಳದೇ ನೆನಪಾರ್ಥ ಹರ್ಷಿತ ಮೂರ್ತಿ, ಆಕರ್ಷಣ ಮೂರ್ತಿ ಮತ್ತು ಅವ್ಯರ್ಥ ಮೂರ್ತಿಯ ರೂಪದಲ್ಲಿದೆ. ಸ್ಲೋಗನ್: ಮಾನ್ಯತೆಯ ಇಚ್ಛೆಯನ್ನು ಬಿಟ್ಟು ಸಮಾನದಲ್ಲಿ ಸ್ಥಿತರಾಗುತ್ತೀರೆಂದರೆ ಮಾನ್ಯತೆಯು ನೆರಳಿನ ಸಮಾನ ಹಿಂಬಾಲಿಸುತ್ತದೆ. ಅವ್ಯಕ್ತ ಸೂಚನೆ: ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ್ಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ. ಯಾವುದೇ ಸ್ಥೂಲ ಕಾರ್ಯ ಮಾಡುತ್ತಲೂ ಮನಸ್ಸಿನಿಂದ ವೈಬ್ರೇಷನ್ ಹರಡಿಸುವ ಸೇವೆಯನ್ನು ಮಾಡಿ. ಹೀಗೆ ಯಾವುದೇ ವ್ಯಾಪಾರಸ್ಥರಿದ್ದರೆ ಸ್ವಪ್ನದಲ್ಲಿಯೂ ತಮ್ಮ ವ್ಯಾಪಾರವನ್ನೇ ನೋಡುತ್ತಾರೆ. ಹಾಗೆ ನಿಮ್ಮ ಕೆಲಸವಾಗಿದೆ. ನೀವು ವಿಶ್ವ ಕಲ್ಯಾಣ ಮಾಡುವುದು ಇದೇ ನಿಮ್ಮ ಉದ್ಯೋಗವಾಗಿದೆ. ಈ ಉದ್ಯೋಗವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಸದಾ ಸೇವೆಯಲ್ಲಿ ಬಿಜಿಯಾಗಿರಿ. ಒಂದು ವೇಳೆ ಸೇವೆಯ ಫಲ ಸಿಕ್ಕಿದರೆ ಮಾಯಾಜೀತ್ ಸಹಜವಾಗಿ ಬಿಡುವಿರಿ. ಅದಕ್ಕಾಗಿ ಯಾವಾಗಲಾದರೂ ಬುದ್ಧಿಗೆ ಸಮಯ ಸಿಕ್ಕಿದರೆ ಸೇವೆಯಲ್ಲಿ ತೊಡಗಿಬಿಡಿ. ಓಂ ಶಾಂತಿ.